ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೇದಿಕ್ ಅಸ್ಟ್ರಾಲಜರ್ಗೆ ಸ್ವಾಗತ. ನಿಮಗೆ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಓಂ ಗಮ್ ಗಣಪತಿಯೇ ನಮಃ ಅಂತ ಒಂದು ಕಮೆಂಟ್ ಮಾಡಿ. ಮತ್ತು ಹೊಸದಾಗಿ ನೋಡೋರು ವೇದಿಕ್ ಅಸ್ಟ್ರಾಲಜರ್ಗೆ ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಬನ್ನಿ, ನಾನಿವಾಗ ತಿಳಿಸ್ಕೊಡ್ತೀನಿ ಮಕರ ರಾಶಿ ಬಗ್ಗೆ. ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಮಕರ ರಾಶಿ ಬಗ್ಗೆ. ಬನ್ನಿ, ಮಕರ ರಾಶಿಯವರ ಜೀವನದಲ್ಲಿ ಅಂದರೆ ಉತ್ತಮವಾದಂತಹ ಬಾಂಧವ್ಯತೆ ಹೀಗೆ ಇದೆ. ಕುಟುಂಬದಲ್ಲಿ ಉತ್ತಮವಾದಂತಹ ವಾತಾವರಣ ನಿರ್ಮಾಣವಾಗಿದೆ. ಕಷ್ಟವೆಲ್ಲವೂ ಸಹ ಕರಗಿ ಸುಖದ ನಿಮಗೆ ಒಂದು ಜೂನ್ ತಿಂಗಳಲ್ಲಿ ಏನಾಗುತ್ತೆ ಅಂದರೆ, ನಿಮ್ಮನ್ನು ಕಂಡು ಹೊಟ್ಟೆ ಹುರಿ ಪಡುವಂಥ ಜನಗಳು, ನಿಮಗೆ ಸಿಕ್ತ ಕೆಟ್ಟ ದೃಷ್ಟಿಯನ್ನು ಹಾಕುವಂಥ ಜನಗಳು, ಇಲ್ಲ ಸಲ್ಲದ ಮಾತುಗಳನ್ನು ಆಡುವಂಥ ಸಂಬಂಧಿಕರಿಂದ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದ್ರಿಂದ ಮುಂದೆ ತುಂಬ ಹೊಗಳಿಕೆ ಮಾಡ್ತಾರೆ. ಹಿಂದೆ ಹೋಗ್ತಿದ್ದಂಗೆ ನಮಗೆ ಎಷ್ಟು ಹೊಗಳಿಕೆ ಮಾತನ್ನು ಆಡಿದ್ರು ಅಷ್ಟೇ ತ್ರಿಬಲ್ ಅಷ್ಟು ಚೆನ್ನಾಗಿ ಬೈಕೋತಾರೆ ಸ್ನೇಹಿತರೆ. ಹಾಗಾಗಿ ಖಂಡಿತ ನಾವು ಯಾವ ಸಂಬಂಧಿಗಳನ್ನು, ಹತ್ತಿರದ ಸಂಬಂಧಿ ಆಗಿರ್ಬೋದು, ತುಂಬ ನಂಬೋದಿಕ್ಕೆ ಹೋಗಬಾರ್ದು. ಹಾಗಾಗಿ ಬನ್ನಿ, ಜೂನ್ ತಿಂಗಳು ಮಾಸ ಭವಿಷ್ಯದಲ್ಲಿ ಮಕರ ರಾಶಿಯ ಮಾಸ ಭವಿಷ್ಯ ಮಕರ ರಾಶಿಗೆ ನೋಡಿ 7.5 ಬದಲಾವಣೆಗಳಾಯಿತು. 7.5 ಬದಲಾವಣೆಗಳಾದರೂ ಸಹ ಈ ಜನ್ಮ ರಾಶಿಯಲ್ಲಿ ಒಂದಲ್ಲ ಒಂದು ಗೊಂದಲಮಯ ವಾತಾವರಣಗಳು, ಕಷ್ಟದ ವಾತಾವರಣಗಳು, ಆರೋಗ್ಯದ ನಷ್ಟಗಳೆಲ್ಲವೂ ಸಹ ಕಾಡುತ್ತಾ ಇತ್ತು. ಇದೆಲ್ಲ ಮುಗಿದು ಇನ್ನೇನು ಶುಭ ದಿನಗಳು ಆರಂಭವಾಯಿತು ಅಂತ ಅಂದಾಗ ಎಲ್ಲವೂ ಶುಭ ದಿನಗಳು ಆರಂಭವಾಗಿದೆ. ನಿಮಗೆ ಈಗ ಉತ್ತಮವಾದಂತಹ ವ್ಯವಹಾರ ನಡೀತಾ ಇದೆ. ಉತ್ತಮವಾದಂತಹ ಪ್ರಯತ್ನಿಸಿದ ಕೆಲಸಗಳೆಲ್ಲವೂ ಸಹ ಸಫಲತೆಯನ್ನು ಕಾಣ್ತಾ ಇದೆ. ನಿಮಗೆಲ್ಲ ಉತ್ತಮವಾದಂತಹ ಬಾಂಧವ್ಯತೆ ಹೀಗೆ ಇದೆ. ಕುಟುಂಬದಲ್ಲಿ ಉತ್ತಮವಾದಂತಹ ವಾತಾವರಣ ನಿರ್ಮಾಣವಾಗಿದೆ. ಕಷ್ಟಗಳೆಲ್ಲವೂ ಮಂಜಿನಂತೆ ಸಹ ಕರಗಿ ಸುಖದ ಒಂದು ಸನ್ಮಾರ್ಗ ನಿಮಗೆ ಸಿಗುವಂಥ ವಾತಾವರಣಗಳು ನಿಮಗೆ ಈಗ ದೊರಕುತ್ತಾ ಇದೆ. ಇದೆಲ್ಲವೂ ಆಗಬೇಕಾದರೆ ನಿಮಗೆ ಒಂದು ಜೂನ್ ತಿಂಗಳಲ್ಲಿ ಏನಾಗುತ್ತೆ ಅಂದರೆ, ನಿಮ್ಮನ್ನು ಕಂಡು ಹೊಟ್ಟೆ ಹುರಿ ಪಡುವಂಥ ಜನಗಳು ನಿಮಗೆ ತುಂಬ ಜನ ಇದ್ದಾರೆ. ಮಕರ ರಾಶಿಯವರಿಗೆ ಈಗ ನಿಮ್ಮ ಬೆಳವಣಿಗೆಯನ್ನು ಸಹ ನೋಡಿ ಸಹಿಸಲಾರದ ಜನ ಇದ್ದಾರೆ. ನಿಮ್ಮ ವ್ಯವಹಾರದಲ್ಲಿ ನಡೆಯುವಂಥ ಅನುಕೂಲತೆಗಳು ಇದೆಲ್ಲವೂ ಕಂಡು ಹೊಟ್ಟೆ ಉರಿ ಪಡುವಂಥ ಜನಗಳು, ಕೆಟ್ಟ ದೃಷ್ಟಿಯನ್ನು ಹಾಕುವಂಥ ಜನಗಳು, ಇಲ್ಲ ಸಲ್ಲದ ಮಾತುಗಳನ್ನು ಆಡುವಂಥ ಜನಗಳು ನಿಮ್ಮ ಸುತ್ತಲೂ ಇದ್ದಾರೆ ಸ್ನೇಹಿತರೆ. ನಿಮ್ಮ ಬೆಳವಣಿಗೆಯನ್ನು ಸಹಿಸಲು ಆಗದಂತಹ ವ್ಯಕ್ತಿಗಳು, ಏನೇನು ಮಾಡುವಂತಹ ಜನಗಳು ನಿಮಗೆ ಖಂಡಿತ ಸಿಗ್ತಾರೆ, ಖಂಡಿತವಾಗಿ. ಆದ್ದರಿಂದ ನೀವು ಜೂನ್ ತಿಂಗಳು ನೀವು ಏನೇ ವ್ಯವಹಾರಗಳನ್ನು ಮಾಡಿದರೂ ಸಹ ಆದಷ್ಟು ಸಹ ತೋರಿಕೆಯನ್ನು ಕಡಿಮೆ, ಅಂದರೆ ನೀವು ಕೆಲಸ ಮಾಡೋದಕ್ಕೂ ಮುಂಚೆನೇ ಯಾರ ಹತ್ರನೂ ಹೇಳ್ಕೊಳ್ಳೋದಕ್ಕೆ ಹೋಗಬೇಡಿ ಸ್ನೇಹಿತರೆ. ಅದು ಹೇಳ್ಕೊಂಡ್ರೆ ಏನಾಗುತ್ತೆ, ಅದು ಪಬ್ಲಿಕ್ ಆದರೆ ನಿಮ್ದು ಯಾವ ಕೆಲಸನೂ ನಡೆಯೋದಿಲ್ಲ, ಖಂಡಿತ ನಡೆಯೋದಿಲ್ಲ. ಸ್ವಲ್ಪ ಗೋಪ್ಯತೆಯನ್ನು ಹೆಚ್ಚಾಗಿ ಕಾಪಾಡಿಕೊಳ್ಳುತ್ತಾ ಆದಷ್ಟು ಸಹ ಎಲೆಮರೆಕಾಯಿ ರೀತಿಯಲ್ಲಿ ಸ್ವಲ್ಪ ವ್ಯವಹಾರಗಳನ್ನು ಮಾಡುವಂಥದ್ದು ಉತ್ತಮ. ಯಾವುದೇ ಒಂದು ಪ್ರಯತ್ನವನ್ನು ಮಾಡಿ ಹಣಕಾಸಿನ ಹೂಡಿಕೆ, ಮನೆ ತೆಗೆದುಕೊಳ್ತಿರೋ, ಒಂದು ಜಮೀನು ತೆಗೆದುಕೊಳ್ತಿರೋ, ಒಂದು ಸೈಟು, ಈ ಒಂದು ವಾಹನ ತೆಗೆದುಕೊಳ್ತಿರೋ, ಏನನ್ನ ತೆಗೆದುಕೊಂಡು ಸಹ ಆದಷ್ಟು ಸಹ ಅದನ್ನು ಹೊರಗಡೆ ಪ್ರಪಂಚಕ್ಕೆ ಜಾಸ್ತಿ ತೋರಿಕೆಯನ್ನು ಮಾಡಿಕೊಳ್ಳದೆ ಆದಷ್ಟು ಸಂಬಂಧಿಕರಿಂದ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದ್ರಿಂದ ಇನ್ನು ಅನುಕೂಲಗಳು. ಸಂಬಂಧಿಕರು ಎಲ್ಲರೂ ಸಹ ಈ ರಾಶಿಯವರು ನೀವು ನೋಡಿ ಮುಂದೆ ತುಂಬ ಹೊಗಳಿಕೆ ಮಾಡ್ತಾರೆ. ಹಿಂದೆ ಹೋಗ್ತಿದ್ದಂಗೆ ನಮಗೆ ಎಷ್ಟು ಹೊಗಳಿಕೆ ಮಾತನಾಡಿದ್ರು ಅದರಷ್ಟು ಡಬಲ್ ಅಷ್ಟು ಕೆಟ್ಟದಾಗಿ ನಮ್ಮ ಬಗ್ಗೆ ಮಾತಾಡ್ತಾ ಇರ್ತಾರೆ. ಮತ್ತೆ ಅದನ್ನು ಕೇಳಕ್ಕೆ ಹೋದಾಗ ಮತ್ತೊಂದು ಗಲಾಟೆ ಗೊಂದಲ. ಅದಕ್ಕೆ ಯಾವುದೂ ಸಹ ಸಂಬಂಧಿಕರಲ್ಲಿ ಜಾಸ್ತಿ ತೋರಿಕೆಯನ್ನು ಮಾಡಿಕೊಳ್ಳೋಕೆ ಹೋಗಬೇಡಿ, ಕಡಿಮೆ ಮಾಡಿಕೊಳ್ಳಿ. ಆದಷ್ಟು ಸಹ ಗೋಪ್ಯತೆಯನ್ನು ಕಾಣಿ ಅಂತ ಹೇಳ್ತಾ, ಜೊತೆಯಲ್ಲಿ ನಾನು ಆಗಲೇ ಹೇಳಿದಂಗೆ ದೃಷ್ಟಿ ದೋಷವೊಂದನ್ನು ಬಿಟ್ಟರೆ ಮಿಕ್ಕಿದೆಲ್ಲವೂ ಲಾಭದಾಯಕವೇ. ನಿಮ್ಮ ಪ್ರಯತ್ನ ಎಲ್ಲವೂ ಸಹ ಸಫಲತೆ ಕಾಣುತ್ತೆ. ಕಷ್ಟದ ದಿನಗಳೆಲ್ಲವೂ ಸಹ ಕರಗಿದೆ. ಶುಭ ದಿನಗಳು, ಶುಭ ವ್ಯವಹಾರಗಳು, ಉತ್ತಮವಾದಂತಹ ದಿನಗಳು ಎಲ್ಲವೂ ಸಹ ನಿಮಗೆ ಈಗ ಒಂದಲ್ಲ ಒಂದು ದಿನ ಕಳೆದಂಗೆ ನಿಮಗೆ ಅನುಕೂಲವಾದಂತಹ ವಾತಾವರಣಗಳೇ ಬರ್ತಾ ಇದೆ ಹೊರತು ನಷ್ಟದ ವಾತಾವರಣಗಳೇನು ಬರೋದಿಲ್ಲ ಸ್ನೇಹಿತರೆ. ಪ್ರಯತ್ನ ಅಂತೂ ತುಂಬ ಬೇಕು. ಅಂದರೆ ಇಷ್ಟು ವರ್ಷದ ನಿಮ್ಮ ಪ್ರಯತ್ನ ಈಗ ಫಲ ಕೊಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಜೂನ್ ತಿಂಗಳಿಂದ. ನಿಮ್ಗೆ ಇನ್ನೊಂದು ವರ್ಷಗಳ ಕಾಲ ಈ ಜೂನ್ 2ನೇ ತಾರೀಕಿನಿಂದ ಅಂದರೆ ಇವತ್ತಿನಿಂದ ಮುಂದಿನ ವರ್ಷ 2007ವರೆಗೂ ಗುರುಬಲ ಇರುತ್ತೆ. ಮೊದಲು ಅರ್ಥ ಮಾಡ್ಕೊಳ್ಳಿ, ಮಕರ ರಾಶಿಯವರಿಗೆ ಗುರುಬಲ ಬರ್ತಾ ಇದೆ. ಅಂದರೆ ಗುರುಬಲ ಇರೋದ್ರಿಂದ ನಿಮ್ಮ ಪ್ರಯತ್ನಗಳೆಲ್ಲವೂ ಫಲಗಳನ್ನು ನೀಡೋಕೆ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಈ ಪ್ರಯತ್ನದಲ್ಲಿ ನಿಮಗೆ ಲಾಭ ಅನ್ನೋದು ಉತ್ತಮವಾದಂಥ ಯೋಗ ಇವೆಲ್ಲವೂ ದೊರಕುತ್ತೆ. ಇವೆಲ್ಲವೂ ದೊರಕದ ಜೊತೆಯಲ್ಲಿ ನಿಮಗೆ ಒಂದು ಕೆಟ್ಟ ಮಾತುಗಳು ಬರುತ್ತೆ, ಒಂದು ರೀತಿ ಕೆಟ್ಟ ದೃಷ್ಟಿಗಳು ಬರುತ್ತೆ. ದೃಷ್ಟಿ ದೋಷಗಳಿಂದ ಕೂಡಿರ್ತೀರಿ. ನೀವೇನಾದರೂ ಮಾಡಬೇಕು ಅಂತ ಖಂಡಿತವಾಗಿ ನೋಡಿ, ಈ ರಾಶಿಯವರು ಆದಷ್ಟು ಸಹ ಒಂದು ಸುದರ್ಶನ ಹೋಮವನ್ನು, ನರಸಿಂಹಸ್ವಾಮಿ ಹೋಮವನ್ನು ಅಥವಾ ಭೈರವನ ಆರಾಧನೆಯನ್ನು, ಚಂಡಿಕಾ ಹೋಮವನ್ನು, ಈ ರೀತಿಯಾದಂಥ ದೃಷ್ಟಿದೋಷವನ್ನು ಪರಿಹಾರ ಮಾಡುವಂತಹ ಪೂಜೆ ಪುನಸ್ಕಾರ, ಹೋಮ ಹವನ ಇದನ್ನು ಮಾಡೋದ್ರಿಂದ ಸ್ವಲ್ಪ ನಿಮಗಾಗುವಂಥ
ದೃಷ್ಟಿ ದೋಷಗಳು ಕಡಿಮೆ ಆಗುತ್ತೆ, ಮತ್ತು ನಕಾರಾತ್ಮಕ ಶಕ್ತಿ ಕೂಡ ನಿಮ್ಮ ಮನೆಯಲ್ಲಿ ಕಡಿಮೆ ಆಗುತ್ತೆ. ನಿಮ್ಮ ಮನೆಗಳಲ್ಲಿ ಆದಷ್ಟು ಹೋಮ ಪೂಜೆಗಳನ್ನು ಮಾಡಿದ್ರೆ ಖಂಡಿತ ಪರಿಹಾರ ಆಗುತ್ತೆ. ಮತ್ತು ನಿಮ್ಮ ರಾಶಿಯಾಧಿಪತಿಯಾದಂಥ ಶನಿಗ್ರಹ ಯೋಗದಲ್ಲಿ ಈಗ ಶನಿಗ್ರಹ ತುಂಬ ಚೆನ್ನಾಗಿದ್ದಾರೆ. ದೋಷದಲ್ಲಿರುವಂಥವರು ಗುರು ಮತ್ತು ಶುಕ್ರ ಗ್ರಹ. ಆದ್ದರಿಂದ ಗುರುವಿನ ಆರಾಧನೆ, ಶುಕ್ರನ ಆರಾಧನೆ, ಗುರುವಿನ ಆರಾಧನೆ ಮಾಡಬೇಕು ಅಂತಂದರೆ ನೀವು ಮಂತ್ರಾಲಯಕ್ಕೆ ಹೋದಾಗ ಅಲ್ಲಿ ಮಂಚಾಲಮ್ಮ ದೇವಸ್ಥಾನ ಪಕ್ಕದಲ್ಲೇ ಇರುತ್ತೆ. ಮಂಚಾಲಮ್ಮನ ದೇವಿಯ ದರ್ಶನ ಮಾಡಿ ಅಲ್ಲಿ ರಾಯರು ನೋಡಿದರೆ ಗುರುವಿನ ದೋಷ, ಶುಕ್ರನ ದೋಷ ಎರಡೂ ಅಲ್ಲಿ ಪರಿಹಾರ ಆಗುತ್ತೆ ಸ್ನೇಹಿತರೆ. ಒಂದು ಬಾರಿ ಹೋಗಿ ದರ್ಶನ ಮಾಡಿಕೊಂಡು ಬನ್ನಿ, ಒಳ್ಳೆಯದಾಗಲಿ. ಯಾಕಂದರೆ ನಾವು ರಾಯರನ್ನ ದರ್ಶನ ಮಾಡಿದಷ್ಟು ನಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ. ಕಲಿಯುಗದ ಕಾಮಧೇನು ಅಂತಾನೇ ಹೇಳ್ಬೋದು ನಾವು ರಾಯರನ್ನ. ನೀವೆಲ್ಲ ನೋಡಿದ್ದೀರಾ, ಮಂತ್ರಾಲಯದಲ್ಲಿ ತುಂಬ ರಶ್. ಯಾಕಂದರೆ ರಾಯರ ಪವಾಡಗಳು ತುಂಬ ಜಾಸ್ತಿ ನಡೀತಾ ಇದೆ ಸ್ನೇಹಿತರೆ. ಯಾಕಂದರೆ ಕಲಿಯುಗದ ಕಾಮಧೇನುನೇ ನಮ್ಮ ರಾಯರು. ಹಾಗಾಗಿ ನಮ್ಮ ರಾಯರನ್ನ ನಮ್ದವ್ರನ್ನ ಯಾವತ್ತೂ ಕೈ ಬಿಡೋದಿಲ್ಲ. ಯಾವುದೇ ದೋಷಗಳಿದ್ರು ಅಂದರೆ ಗುರು ದೋಷ, ಶುಕ್ರ ದೋಷ ಇರೋರು ಖಂಡಿತ ಮಂತ್ರಾಲಯಕ್ಕೆ ಹೋಗಿ ಮಂಚಾಲಮ್ಮ ದೇವಿ, ಅಂದರೆ ರಾಯರ ಪಕ್ಕದಲ್ಲಿಯೇ ಚಿಕ್ಕ ದೇವಸ್ಥಾನ ಮಂಚಾಲಮ್ಮ ದೇವಿ ಇದೆ, ಅದನ್ನು ಮೊದಲು ನಾವು ದರ್ಶನ ಮಾಡ್ಕೋಬೇಕು. ನಂತರ ನಾವು ರಾಯರನ್ನ ನೋಡೋದಕ್ಕೆ ಒಳಗಡೆ ಹೋಗಬೇಕು. ಅಲ್ಲಿ ಪೂಜೆನ ಮಾಡಿಸ್ಕೊಂಡು ಮಂಚಾಲಮ್ಮ ದೇವಿಗೆ ಪೂಜೆ ಕೊಟ್ಟು ನಂತರ ನಾವು ರಾಯರ ದರ್ಶನ ಪಡ್ಕೊಂಡ್ರೆ ನಮ್ಮ ಯಾವುದೇ ಗುರುದೋಷ, ಶುಕ್ರ ದೋಷ ಇದ್ರೂ ಕೂಡ ಖಂಡಿತ ಪರಿಹಾರ ಆಗುತ್ತೆ ಅಂತ ಹೇಳ್ಬೋದು. ಮಕರ ರಾಶಿಯವರಿಗೆ ಆದಷ್ಟು ಮಂತ್ರಾಲಯಕ್ಕೆ ಭೇಟಿ ಕೊಡಿ, ರಾಯರ ದರ್ಶನವನ್ನು ಮಾಡಿ. ನಿಮಗೆ ಸಾಧ್ಯವಾಗಲ್ಲ ಅಂದರೆ ಬೆಂಗಳೂರಲ್ಲೂ ಕೂಡ ಮಿನಿ ಮಂತ್ರಾಲಯ ಅಂತ ಇದೆ. ಖಂಡಿತ ನೀವು ಇಲ್ಲಿ ಅಂದರೆ ಲಕ್ಷ್ಮೀಪುರ ರೋಡು, ನೆಲಮಂಗಲ ಸೈಡು ಬರುತ್ತೆ. ಈ ರಾಯರ ಮಠಕ್ಕೆ ಹೋಗಿ ದರ್ಶನವನ್ನು ಮಾಡಿ ಖಂಡಿತ ರಾಯರು ಕೈ ಹಿಡಿತಾರೆ. ಯಾರನ್ನು ಕೈ ಬಿಡೋದಿಲ್ಲ ನಮ್ಮ ರಾಘವೇಂದ್ರ ಸ್ವಾಮಿಗಳು ಅಂತ ಹೇಳ್ತಾ, ನಾನು ಕೂಡ ರಾಯರ ಭಕ್ತಿ ಆಗಿರೋದ್ರಿಂದ ನಾನು ತುಂಬಾ ನಂಬಿದ್ದೀನಿ ಸ್ನೇಹಿತರೆ. ಯಾವತ್ತೂ ಕೆಟ್ಟದಾಗೋದಿಲ್ಲ ರಾಯರನ್ನ ನಂಬಿದ್ರೆ. ಹಾಗಾಗಿ ನಿಮ್ಮ ಏನೇ ಕಷ್ಟಗಳು ಇದ್ರೂ ಕೂಡ ರಾಯರ ಹತ್ರ ಹೇಳ್ಕೊಳ್ಳಿ, ಅದಕ್ಕೆ ಸಮಾಧಾನ ಖಂಡಿತ ಮಾಡ್ತಾರೆ, ಒಳ್ಳೆ ಫಲ ಸಿಗುತ್ತೆ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೀನಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ ನಮಃ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ನಮ್ಮ ರಾಯರು ಎಲ್ಲರಿಗೂ ಕಾಪಾಡಲಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಸ್ನೇಹಿತರೆ. ಅಲ್ಲಿವರೆಗೂ ಈ ವಿಡಿಯೋನ ವಾಚ್ ಮಾಡಿ, ಮತ್ತೆ ಹೊಸದಾಗಿ ನೋಡೋರು ನಮ್ಮ ಚಾನಲ್ಗೆ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಹಾಗೆ ಪ್ರತಿಯೊಬ್ಬ ಮಕರ ರಾಶಿಗೂ ಈ ವಿಡಿಯೋನ ಶೇರ್ ಮಾಡಿ. ಯಾಕಂದರೆ ಜೂನ್ 2ನೇ ತಾರೀಕು ಇಂದಿನಿಂದ ಗುರುಬಲ ಆರಂಭವಾಗಲಿದೆ. ಗುರುವಿನ ಶಾಂತಿ, ಶುಕ್ರ ಶಾಂತಿ ಮಾಡಿಕೊಂಡ್ರೆ ಖಂಡಿತ ನಿಮ್ಮ ಜಾತಕದಲ್ಲಿ ನಿಮ್ಮ ಜನ್ಮ ಜಾತಕವನ್ನು ಒಮ್ಮೆ ನೀವು ಪರಿಶೀಲನೆ ಮಾಡಿಕೊಳ್ಳಿ. ಯಾಕಂದರೆ ಹತ್ತಿರದ ಜ್ಯೋತಿಷಿಗಳಿಗೆ ಕೊಟ್ಟು ಒಮ್ಮೆ ಪರಿಶೀಲನೆ ಮಾಡಿ. ಏನಾದರೂ ಅದರಲ್ಲಿ ತೊಂದರೆಗಳು ಇದೆ ಅಂತ ಅಂದರೆ ಚಿಕ್ಕ ಪುಟ್ಟ ಪರಿಹಾರಗಳನ್ನು ಮಾಡ್ಕೊಳ್ಳೋದ್ರಿಂದ ನೀವು ಖಂಡಿತ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೀನಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗಿದೆ, ಓಂ ಶನೇಶ್ವರಾಯ ನಮಃ ಅಥವಾ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಥವಾ ಓಂ ಗಂ ಗಣಪತಿಯೇ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ. ಓಕೆನಾ ಸ್ನೇಹಿತರೆ, ಮತ್ತೆ ಸಿಗ್ತೀನಿ ನಿಮಗೆ ಎಲ್ಲರಿಗೂ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮ್ಮ ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಕೂಡ ನಮ್ಮ ರಾಯರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ ಸ್ನೇಹಿತರೆ.